ಅದು ರಾಜ್ಯ ಸರ್ಕಾರವೇ ನಿರ್ವಹಣೆ ಮಾಡ್ತಾ ಇರುವಂತಹ ರಾಜ್ಯದ ಏಕೈಕ ವಿಮಾನ ನಿಲ್ದಾಣ. ಆದ್ರೆ ಏರ್ಪೋರ್ಟ್ ಉದ್ಘಾಟನೆಯಾಗಿದೆ, 2 ವರ್ಷ ಕಳೆದಿದೆ. ಆದರೂ ಕೂಡ ಇನ್ನೂ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆಗೆ ಅನುದಾನ ಬಿಡುಗಡೆಯನ್ನ ಮಾಡದೆ ಸರ್ಕಾರ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡು. ಶಿವಮೊಗ್ಗ ಏರ್ಪೋರ್ಟ್ ಅಭಿವೃದ್ಧಿಗೆ ನಿರ್ಲಕ್ಷ್ಯ, ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆಗೆ ರಿಲೀಸ್ ಆಗದ ದುಡ್ಡು. 450 ಕೋಟಿ ರೂಪಾಯಿ ವೆಚ್ಚದಲ್ಲಿ 750 ಎಕರೆ ಜಾಗದಲ್ಲಿ ನಿರ್ಮಿಸಿರೋ ಶಿವಮೊಗ್ಗ ವಿಮಾನ ನಿಲ್ದಾಣ ಉದ್ಘಾಟನೆಗೊಂಡು 2 ವರ್ಷಗಳೇ ಕಳೆದಿದೆ. ಅದಾದ ನಂತರ ಇಲ್ಲಿವರೆಗೆ ವಿಮಾನ ನಿಲ್ದಾಣ ಉತ್ತಮ ರೀತಿಯಲ್ಲಿ ನಡೆಯುತ್ತಿದೆ. ಆದರೆ ಉದ್ಘಾಟನೆಗೊಂಡು 2 ವರ್ಷ ಕಳೆದರೂ ಸಹ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಮಾಡುವಲ್ಲಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ. ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಆಗಿಲ್ಲ. ಇದಕ್ಕಾಗಿ ಬೇಕಾದಂತ ಡಿವಿಒಆರ್ ಸಾಧನ ಸಹ ಬಂದಾಗಿದೆ. ಆದರೆ ಅಳವಡಿಕೆಗೆ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ವಂತೆ. ಚೆನ್ನೈನಿಂದ ನೈಟ್ ಲ್ಯಾಂಡಿಂಗ್ಗೆ ಬೇಕಾದ ಉಪಕರಣ ಬಂದಿದ್ದು ಅದನ್ನ ಅಳವಡಿಸಲು 1 ಕೋಟಿ ರೂಪಾಯಿ ಬೇಕಾಗುತ್ತೆ. ಆದರೆ ಆ ದುಡ್ಡನ್ನ ಸರ್ಕಾರ ಬಿಡುಗಡೆ ಮಾಡ್ತಿಲ್ವಂತೆ. ನಮ್ಮ ಏರ್ಪೋರ್ಟ್ಗೆ ವಿಸಿಬಿಲಿಟಿ ಇದಿಲ್ಲ, ಇನ್ಸ್ಟ್ರೂಮೆಂಟ್ ಇಲ್ಲ. ನಿಮ್ ರಾಗಣ್ಣ ಇನ್ಸ್ಟ್ರೂಮೆಂಟ್ ತರಿಸ್ಕೊಟ್ಟು ಆಲ್ರೆಡಿ 15 ಡೇಸ್ ಆಯ್ತು. ಜೂನ್ ಎಂಡಿಗೆ ಆ ಇನ್ಸ್ಟ್ರೂಮೆಂಟ್ ಆಲ್ರೆಡಿ ಬಂದಿದೆ. ಇಲ್ಲಿ ಯಾವುದು ನಮ್ಮ ಇದನ್ನ ಟೆಂಡರ್ 2.5 months ಅಲ್ಲಿ ತರಿಸಿಟ್ಟಿದ್ದೀನಿ. ಈಗ ಅದನ್ನು ಫಿಕ್ಸ್ ಮಾಡಕ್ 1 ಕೋಟಿ ಬೇಕು ಇವರಿಗೆ KSRTC ಇಂದ. ವಿಸಿಬಿಲಿಟಿ ಸಮಸ್ಯೆಯಿಂದ ವಿಮಾನಗಳು ಕೆಲವೊಮ್ಮೆ ಲ್ಯಾಂಡಿಂಗ್ ಆಗದೆ ಆಗಸದಲ್ಲೇ ಕನಿಷ್ಠ 4-5 ರೌಂಡ್ ಸುತ್ತಿ ನಂತರ ಕೆಳಗಿಳಿಯುತ್ತಿರೋ ಘಟನೆಗಳು ನಡೆದಿದ್ದು, ಇದನ್ನ ಬಗೆಹರಿಸಿ ಅಂತಿದ್ದಾರೆ ಉದ್ಯಮಿಗಳು. ನೈಟ್ ಲ್ಯಾಂಡಿಂಗ್ ಇಲ್ದರಿಂದ ಈ ರೀತಿಯ ಇವತ್ತಿನ ವೆದರ್ ನೋಡಿ, ಇವತ್ತಿನ ವೆದರ್ಗೆ ಈ ಲೈಟ್ಗೆ ಪ್ಲೇನ್ ಲ್ಯಾಂಡ್ ಆಗಲ್ಲ. ಹಾಗಾಗಿ ನೈಟ್ ಲ್ಯಾಂಡಿಂಗ್ ಬೇಕು ಅಂತ ಕಳೆದ 1.5 ವರ್ಷಗಳಿಂದ ನಾವು ಸರ್ಕಾರನ ಕೇಳ್ಕೊಳ್ತಾನೆ ಇದ್ವಿ. ಆದಷ್ಟು ಬೇಗ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ನೈಟ್ ಲ್ಯಾಂಡಿಂಗ್ ಸೌಲಭ್ಯ ಕಲ್ಪಿಸಿಕೊಡಬೇಕಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅದು ರಾಜ್ಯ ಸರ್ಕಾರವೇ ನಿರ್ವಹಣೆ ಮಾಡ್ತಾ ಇರುವಂತಹ ರಾಜ್ಯದ ಏಕೈಕ ವಿಮಾನ ನಿಲ್ದಾಣ. ಆದ್ರೆ ಏರ್ಪೋರ್ಟ್ ಉದ್ಘಾಟನೆಯಾಗಿದೆ, 2 ವರ್ಷ ಕಳೆದಿದೆ. ಆದರೂ ಕೂಡ ಇನ್ನೂ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆಗೆ ಅನುದಾನ ಬಿಡುಗಡೆಯನ್ನ ಮಾಡದೆ ಸರ್ಕಾರ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡು. ಶಿವಮೊಗ್ಗ ಏರ್ಪೋರ್ಟ್ ಅಭಿವೃದ್ಧಿಗೆ ನಿರ್ಲಕ್ಷ್ಯ, ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆಗೆ ರಿಲೀಸ್ ಆಗದ ದುಡ್ಡು. 450 ಕೋಟಿ ರೂಪಾಯಿ ವೆಚ್ಚದಲ್ಲಿ 750 ಎಕರೆ ಜಾಗದಲ್ಲಿ ನಿರ್ಮಿಸಿರೋ ಶಿವಮೊಗ್ಗ ವಿಮಾನ ನಿಲ್ದಾಣ ಉದ್ಘಾಟನೆಗೊಂಡು 2 ವರ್ಷಗಳೇ ಕಳೆದಿದೆ. ಅದಾದ ನಂತರ ಇಲ್ಲಿವರೆಗೆ ವಿಮಾನ ನಿಲ್ದಾಣ ಉತ್ತಮ ರೀತಿಯಲ್ಲಿ ನಡೆಯುತ್ತಿದೆ. ಆದರೆ ಉದ್ಘಾಟನೆಗೊಂಡು 2 ವರ್ಷ ಕಳೆದರೂ ಸಹ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಮಾಡುವಲ್ಲಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ. ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಆಗಿಲ್ಲ. ಇದಕ್ಕಾಗಿ ಬೇಕಾದಂತ ಡಿವಿಒಆರ್ ಸಾಧನ ಸಹ ಬಂದಾಗಿದೆ. ಆದರೆ ಅಳವಡಿಕೆಗೆ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ವಂತೆ. ಚೆನ್ನೈನಿಂದ ನೈಟ್ ಲ್ಯಾಂಡಿಂಗ್ಗೆ ಬೇಕಾದ ಉಪಕರಣ ಬಂದಿದ್ದು ಅದನ್ನ ಅಳವಡಿಸಲು 1 ಕೋಟಿ ರೂಪಾಯಿ ಬೇಕಾಗುತ್ತೆ. ಆದರೆ ಆ ದುಡ್ಡನ್ನ ಸರ್ಕಾರ ಬಿಡುಗಡೆ ಮಾಡ್ತಿಲ್ವಂತೆ. ನಮ್ಮ ಏರ್ಪೋರ್ಟ್ಗೆ ವಿಸಿಬಿಲಿಟಿ ಇದಿಲ್ಲ, ಇನ್ಸ್ಟ್ರೂಮೆಂಟ್ ಇಲ್ಲ. ನಿಮ್ ರಾಗಣ್ಣ ಇನ್ಸ್ಟ್ರೂಮೆಂಟ್ ತರಿಸ್ಕೊಟ್ಟು ಆಲ್ರೆಡಿ 15 ಡೇಸ್ ಆಯ್ತು. ಜೂನ್ ಎಂಡಿಗೆ ಆ ಇನ್ಸ್ಟ್ರೂಮೆಂಟ್ ಆಲ್ರೆಡಿ ಬಂದಿದೆ. ಇಲ್ಲಿ ಯಾವುದು ನಮ್ಮ ಇದನ್ನ ಟೆಂಡರ್ 2.5 months ಅಲ್ಲಿ ತರಿಸಿಟ್ಟಿದ್ದೀನಿ. ಈಗ ಅದನ್ನು ಫಿಕ್ಸ್ ಮಾಡಕ್ 1 ಕೋಟಿ ಬೇಕು ಇವರಿಗೆ KSRTC ಇಂದ. ವಿಸಿಬಿಲಿಟಿ ಸಮಸ್ಯೆಯಿಂದ ವಿಮಾನಗಳು ಕೆಲವೊಮ್ಮೆ ಲ್ಯಾಂಡಿಂಗ್ ಆಗದೆ ಆಗಸದಲ್ಲೇ ಕನಿಷ್ಠ 4-5 ರೌಂಡ್ ಸುತ್ತಿ ನಂತರ ಕೆಳಗಿಳಿಯುತ್ತಿರೋ ಘಟನೆಗಳು ನಡೆದಿದ್ದು, ಇದನ್ನ ಬಗೆಹರಿಸಿ ಅಂತಿದ್ದಾರೆ ಉದ್ಯಮಿಗಳು. ನೈಟ್ ಲ್ಯಾಂಡಿಂಗ್ ಇಲ್ದರಿಂದ ಈ ರೀತಿಯ ಇವತ್ತಿನ ವೆದರ್ ನೋಡಿ, ಇವತ್ತಿನ ವೆದರ್ಗೆ ಈ ಲೈಟ್ಗೆ ಪ್ಲೇನ್ ಲ್ಯಾಂಡ್ ಆಗಲ್ಲ. ಹಾಗಾಗಿ ನೈಟ್ ಲ್ಯಾಂಡಿಂಗ್ ಬೇಕು ಅಂತ ಕಳೆದ 1.5 ವರ್ಷಗಳಿಂದ ನಾವು ಸರ್ಕಾರನ ಕೇಳ್ಕೊಳ್ತಾನೆ ಇದ್ವಿ. ಆದಷ್ಟು ಬೇಗ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ನೈಟ್ ಲ್ಯಾಂಡಿಂಗ್ ಸೌಲಭ್ಯ ಕಲ್ಪಿಸಿಕೊಡಬೇಕಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅದು ರಾಜ್ಯ ಸರ್ಕಾರವೇ ನಿರ್ವಹಣೆ ಮಾಡ್ತಾ ಇರುವಂತಹ ರಾಜ್ಯದ ಏಕೈಕ ವಿಮಾನ ನಿಲ್ದಾಣ.
ಆದ್ರೆ ಏರ್ಪೋರ್ಟ್ ಉದ್ಘಾಟನೆಯಾಗಿದೆ 2 ವರ್ಷ ಕಳೆದಿದೆ. ಆದರೂ ಕೂಡ ಇನ್ನೂ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆಗೆ ಅನುದಾನ ಬಿಡುಗಡೆಯನ್ನ ಮಾಡದೆ ಸರ್ಕಾರ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಶಿವಮೊಗ್ಗ ಏರ್ಪೋರ್ಟ್ ಅಭಿವೃದ್ಧಿಗೆ ನಿರ್ಲಕ್ಷ್ಯ, ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆಗೆ ರಿಲೀಸ್ ಆಗದ ದುಡ್ಡು. 450 ಕೋಟಿ ರೂಪಾಯಿ ವೆಚ್ಚದಲ್ಲಿ 750 ಎಕರೆ ಜಾಗದಲ್ಲಿ ನಿರ್ಮಿಸಿರೋ ಶಿವಮೊಗ್ಗ ವಿಮಾನ ನಿಲ್ದಾಣ ಉದ್ಘಾಟನೆಗೊಂಡು 2 ವರ್ಷಗಳೇ ಕಳೆದಿದೆ. ಅದಾದ ನಂತರ ಇಲ್ಲಿವರೆಗೆ ವಿಮಾನ ನಿಲ್ದಾಣ ಉತ್ತಮ ರೀತಿಯಲ್ಲಿ ನಡೆಯುತ್ತಿದೆ. ಆದರೆ ಉದ್ಘಾಟನೆಗೊಂಡು 2 ವರ್ಷ ಕಳೆದರೂ ಸಹ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಮಾಡುವಲ್ಲಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ. ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಆಗಿಲ್ಲ. ಇದಕ್ಕಾಗಿ ಬೇಕಾದಂತ ಡಿವಿಒಆರ್ ಸಾಧನ ಸಹ ಬಂದಾಗಿದೆ. ಆದರೆ ಅಳವಡಿಕೆಗೆ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ವಂತೆ. ಚೆನ್ನೈನಿಂದ ನೈಟ್ ಲ್ಯಾಂಡಿಂಗ್ಗೆ ಬೇಕಾದ ಉಪಕರಣ ಬಂದಿದ್ದು ಅದನ್ನು ಅಳವಡಿಸಲು 1 ಕೋಟಿ ರೂಪಾಯಿ ಬೇಕಾಗುತ್ತೆ. ಆದರೆ ಆ ದುಡ್ಡನ್ನ ಸರ್ಕಾರ ಬಿಡುಗಡೆ ಮಾಡ್ತಿಲ್ವಂತೆ. ನಮ್ಮ ಏರ್ಪೋರ್ಟ್ಗೆ ವಿಸಿಬಿಲಿಟಿ ಇದಿಲ್ಲ, ಇನ್ಸ್ಟ್ರೂಮೆಂಟ್ ಇಲ್ಲ. ನಿಮ್ ರಾಗಡೆ ಇನ್ಸ್ಟ್ರೂಮೆಂಟ್ ತರಿಸ್ಕೊಟ್ಟು ಆಲ್ರೆಡಿ 15 ಡೇಸ್ ಆಯ್ತು. ಜೂನ್ ಎಂಡಿಗೆ ಆ ಇನ್ಸ್ಟ್ರೂಮೆಂಟ್ ಆಲ್ರೆಡಿ ಬಂದಿದೆ. ಇಲ್ಲಿ ಯಾವುದು ನಮ್ಮ ಇದನ್ನ ಟೆಂಡರ್ 2.5 months ಅಲ್ಲಿ ತರಿಸಿಟ್ಟಿದ್ದೀನಿ. ಈಗ ಅದನ್ನು ಫಿಕ್ಸ್ ಮಾಡಕ್ 1 ಕೋಟಿ ಬೇಕು ಇವರಿಗೆ KSRTC ಇಂದ. ವಿಸಿಬಿಲಿಟಿ ಸಮಸ್ಯೆಯಿಂದ ವಿಮಾನಗಳು ಕೆಲವೊಮ್ಮೆ ಲ್ಯಾಂಡಿಂಗ್ ಆಗದೆ ಆಗಸದಲ್ಲೇ ಕನಿಷ್ಠ 4-5 ರೌಂಡ್ ಸುತ್ತಿ ನಂತರ ಕೆಳಗಿಳಿಯುತ್ತಿರೋ ಘಟನೆಗಳು ನಡೆದಿದ್ದು, ಇದನ್ನ ಬಗೆಹರಿಸಿ ಅಂತಿದ್ದಾರೆ ಉದ್ಯಮಿಗಳು. ನೈಟ್ ಲ್ಯಾಂಡಿಂಗ್ ಇಲ್ದಿರೋದ್ರಿಂದ ಈ ರೀತಿಯ ಇವತ್ತಿನ ವೆದರ್ ನೋಡಿ, ಇವತ್ತಿನ ವೆದರ್ಗೆ ಈ ಲೈಟ್ಗೆ ಪ್ಲೇನ್ ಲ್ಯಾಂಡ್ ಆಗಲ್ಲ. ಹಾಗಾಗಿ ನೈಟ್ ಲ್ಯಾಂಡಿಂಗ್ ಬೇಕು ಅಂತ ಕಳೆದ 1.5 ವರ್ಷಗಳಿಂದ ನಾವು ಸರ್ಕಾರನ ಕೇಳ್ಕೊಳ್ತಾನೆ ಇದ್ವಿ. ಆದಷ್ಟು ಬೇಗ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ನೈಟ್ ಲ್ಯಾಂಡಿಂಗ್ ಸೌಲಭ್ಯ ಕಲ್ಪಿಸಿಕೊಡಬೇಕಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅದು ರಾಜ್ಯ ಸರ್ಕಾರವೇ ನಿರ್ವಹಣೆ ಮಾಡ್ತಾ ಇರುವಂತಹ ರಾಜ್ಯದ ಏಕೈಕ ವಿಮಾನ ನಿಲ್ದಾಣ. ಆದ್ರೆ ಏರ್ಪೋರ್ಟ್ ಉದ್ಘಾಟನೆಯಾಗಿದೆ 2 ವರ್ಷ ಕಳೆದಿದೆ. ಆದರೂ ಕೂಡ ಇನ್ನೂ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆಗೆ ಅನುದಾನ ಬಿಡುಗಡೆಯನ್ನ ಮಾಡದೆ ಸರ್ಕಾರ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಶಿವಮೊಗ್ಗ ಏರ್ಪೋರ್ಟ್ ಅಭಿವೃದ್ಧಿಗೆ ನಿರ್ಲಕ್ಷ್ಯ, ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆಗೆ ರಿಲೀಸ್ ಆಗದ ದುಡ್ಡು. 450 ಕೋಟಿ ರೂಪಾಯಿ ವೆಚ್ಚದಲ್ಲಿ 750 ಎಕರೆ ಜಾಗದಲ್ಲಿ ನಿರ್ಮಿಸಿರೋ ಶಿವಮೊಗ್ಗ ವಿಮಾನ ನಿಲ್ದಾಣ ಉದ್ಘಾಟನೆಗೊಂಡು 2 ವರ್ಷಗಳೇ ಕಳೆದಿದೆ. ಅದಾದ ನಂತರ ಇಲ್ಲಿವರೆಗೆ ವಿಮಾನ ನಿಲ್ದಾಣ ಉತ್ತಮ ರೀತಿಯಲ್ಲಿ ನಡೆಯುತ್ತಿದೆ. ಆದರೆ ಉದ್ಘಾಟನೆಗೊಂಡು 2 ವರ್ಷ ಕಳೆದರೂ ಸಹ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಮಾಡುವಲ್ಲಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ. ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಆಗಿಲ್ಲ. ಇದಕ್ಕಾಗಿ ಬೇಕಾದಂತ ಡಿವಿಒಆರ್ ಸಾಧನ ಸಹ ಬಂದಾಗಿದೆ. ಆದರೆ ಅಳವಡಿಕೆಗೆ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ವಂತೆ. ಚೆನ್ನೈನಿಂದ ನೈಟ್ ಲ್ಯಾಂಡಿಂಗ್ಗೆ ಬೇಕಾದ ಉಪಕರಣ ಬಂದಿದ್ದು ಅದನ್ನು ಅಳವಡಿಸಲು 1 ಕೋಟಿ ರೂಪಾಯಿ ಬೇಕಾಗುತ್ತೆ. ಆದರೆ ಆ ದುಡ್ಡನ್ನ ಸರ್ಕಾರ ಬಿಡುಗಡೆ ಮಾಡ್ತಿಲ್ವಂತೆ. ನಮ್ಮ ಏರ್ಪೋರ್ಟ್ಗೆ ವಿಸಿಬಿಲಿಟಿ ಇದಿಲ್ಲ, ಇನ್ಸ್ಟ್ರೂಮೆಂಟ್ ಇಲ್ಲ. ನಿಮ್ ರಾಗಡೆ ಇನ್ಸ್ಟ್ರೂಮೆಂಟ್ ತರಿಸ್ಕೊಟ್ಟು ಆಲ್ರೆಡಿ 15 ಡೇಸ್ ಆಯ್ತು. ಜೂನ್ ಎಂಡಿಗೆ ಆ ಇನ್ಸ್ಟ್ರೂಮೆಂಟ್ ಆಲ್ರೆಡಿ ಬಂದಿದೆ. ಇಲ್ಲಿ ಯಾವುದು ನಮ್ಮ ಇದನ್ನ ಟೆಂಡರ್ 2.5 months ಅಲ್ಲಿ ತರಿಸಿಟ್ಟಿದ್ದೀನಿ. ಈಗ ಅದನ್ನು ಫಿಕ್ಸ್ ಮಾಡಕ್ 1 ಕೋಟಿ ಬೇಕು ಇವರಿಗೆ KSRTC ಇಂದ. ವಿಸಿಬಿಲಿಟಿ ಸಮಸ್ಯೆಯಿಂದ ವಿಮಾನಗಳು ಕೆಲವೊಮ್ಮೆ ಲ್ಯಾಂಡಿಂಗ್ ಆಗದೆ ಆಗಸದಲ್ಲೇ ಕನಿಷ್ಠ 4-5 ರೌಂಡ್ ಸುತ್ತಿ ನಂತರ ಕೆಳಗಿಳಿಯುತ್ತಿರೋ ಘಟನೆಗಳು ನಡೆದಿದ್ದು, ಇದನ್ನ ಬಗೆಹರಿಸಿ ಅಂತಿದ್ದಾರೆ ಉದ್ಯಮಿಗಳು. ನೈಟ್ ಲ್ಯಾಂಡಿಂಗ್ ಇಲ್ದಿರೋದ್ರಿಂದ ಈ ರೀತಿಯ ಇವತ್ತಿನ ವೆದರ್ ನೋಡಿ, ಇವತ್ತಿನ ವೆದರ್ಗೆ ಈ ಲೈಟ್ಗೆ ಪ್ಲೇನ್ ಲ್ಯಾಂಡ್ ಆಗಲ್ಲ. ಹಾಗಾಗಿ ನೈಟ್ ಲ್ಯಾಂಡಿಂಗ್ ಬೇಕು ಅಂತ ಕಳೆದ 1.5 ವರ್ಷಗಳಿಂದ ನಾವು ಸರ್ಕಾರನ ಕೇಳ್ಕೊಳ್ತಾನೆ ಇದ್ವಿ. ಆದಷ್ಟು ಬೇಗ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ನೈಟ್ ಲ್ಯಾಂಡಿಂಗ್ ಸೌಲಭ್ಯ ಕಲ್ಪಿಸಿಕೊಡಬೇಕಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.